आचार्यस्वरमस्माकम् आचार्याणि प्रधारति देवो नारायणशेषः देवी मङ्गलदेवः तपस्वाध्यायशुश्रूषा कृष्णपूजासमये विशेषमित्रं वन्दे परिव्राट्चक्रवर्तिनम्। अनुपूज्य ವೇದಾವರಕ್ಕೆ ವಿಶ್ವಪ್ರಸನ್ನಕ್ಕೆ ಪ್ರತಿಪಾದನಗಳ ಸ್ಮರಣೆ ಮಾಡ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪ್ರಾಂಶುಪಾಲರಾದ ಮಹೇಂದ್ರರವರು ಹಾಗೂ ಎಲ್ಲ ಅಧ್ಯಾಪಕರುಗಳವರೇ, ಪ್ರೀತಿಯ ವಿದ್ಯಾರ್ಥಿನಿಯರು, ನಿಮ್ಮ ಅಧ್ಯಯನವನ್ನು ಕುಂಠಿತ ಮಾಡಿಕೊಳ್ಳಬಾರದು. ನಿಮ್ಮ ಅಧ್ಯಯನ ಯಾವಾಗಲೂ ಒಂದೇ ಕಡೆ, ನಿಮ್ಮ ಗುರಿ ಒಂದೇ ಕಡೆ ಇರಬೇಕು. ನಿಮಗೊಂದು ಚಿಕ್ಕದಾದಂತಹ ಒಂದು ಕಥೆ ಹೇಳ್ತೇನೆ. ಒಬ್ಬ ವ್ಯಕ್ತಿ ಇದ್ದನಂತೆ ಒಂದು ಊರಲ್ಲಿ. ಅದು ರಾಜರ ಕಾಲ. ಆ ವ್ಯಕ್ತಿಗೆ ಚೆನ್ನಾಗಿ ಓದಬೇಕು ಅಂತ ಆಸೆ. ಆದರೆ ಅವನಿಗೆ ಸಣ್ಣ ವಯಸ್ಸಿಗೆ ಮದುವೆ ಆಯಿತು, ಮಕ್ಕಳಾಯಿತು, ಓದಲಿಕ್ಕಾಗಲಿಲ್ಲ ಅವನಿಗೆ. ಯಾಕೆಂದ್ರೆ ಮನೆಯಲ್ಲಿ ಓದಬೇಕು ಅಂತ ಕೂತ್ರೆ ಹೆಂಡತಿ ಹೇಳ್ತಾ ಇದ್ರು, ನಾನು ಅಡಿಗೆ ಮಾಡಬೇಕು, ತರಕಾರಿ ಹೆಚ್ಚಿಕೊಳ್ಳೋದು ಅಂತಿತ್ತು. ಇನ್ನೊಂದು ಕಡೆ ಮಕ್ಕಳು ಬರ್ತಾ ಇದ್ರು, ಅವನು ನೋಡ್ಕೊಳ್ಬೇಕು. ಅಂತೂ ಸಹಾಯ ಮಾಡಿಕೊಂಡು ಅವರು ಇದು ಮಾಡಿಕೊಂಡು ಓದಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಅದೇ ಊರಲ್ಲಿ ಒಬ್ಬ ರಾಜ ಇದ್ದಂತೆ. ಆ ರಾಜ ಚೆನ್ನಾಗಿ ಅಧ್ಯಯನವನ್ನು ಮಾಡಿದ, ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದ. ಭಾರಿ ಅಧ್ಯಯನ ಮಾಡಿ ರಾಜ್ಯವನ್ನು ಆಳ್ತಾ ಇದ್ದಂತೆ. ಈ ವ್ಯಕ್ತಿಗೆ ಡೌಟ್ ಬಂತು, ಈ ರಾಜ ಇಡೀ ದೇಶದ ವ್ಯವಸ್ಥೆಯನ್ನು ನೋಡಿಕೊಳ್ಬೇಕು, ಅಷ್ಟು ಜವಾಬ್ದಾರಿ ಇರುತ್ತೆ. ಆದರೂ ಚೆನ್ನಾಗಿ ಓದಿಲ್ಲ ರಾಜ, ಬಹಳ ಚೆನ್ನಾಗಿ ಓದಿಲ್ಲ. ಹೇಗೆ ಓದಲಿಕ್ಕಾಯ್ತು ಇವನಿಗೆ? ದೇಶವನ್ನು ನೋಡಿಕೊಂಡು ಓದೋ ಕೆಲಸವನ್ನು ಕೂಡ ಹೇಗೆ ಮಾಡಬೇಕು, ಅದು ರಾಜ ಹೇಗೆ ಮಾಡ್ದ ಅಂತ ಅವನಿಗೆ ಡೌಟ್ ಬಂತು. ಅದಕ್ಕೆ ಈ ವ್ಯಕ್ತಿ ಏನ್ ಮಾಡಿದ, ಒಂದು ದಿವಸ ರಾಜನ ಬಳಿಗೆ ಹೋಗಿ ಕೇಳಬೇಕು ಅಂತ ರಾಜನ ಹತ್ತಿರಕ್ಕೆ ಹೋದಂತೆ. ಆ ರಾಜನ ಬಳಿಗೆ ಹೋದಾಗ ರಾಜ ಅವನ ಅಪಾಯಿಂಟ್ಮೆಂಟ್ ಕೊಟ್ಟದ್ದು ಸಾಯಂಕಾಲ ಹೊತ್ತಿಗೆ ಕೊಟ್ಟ. ಇವನು ಹೋಗಿ ಕೇಳಿದ ರಾಜನ, ರಾಜ ನನಗೊಂದು ಡೌಟ್ ಇದೆ, ನನಗೇನಿಲ್ಲ, ಇಬ್ಬರು ಮಕ್ಕಳಿದ್ದಾರೆ, ಒಬ್ಬ ಹೆಂಡತಿ ಇದ್ದಾರೆ, ಇವರನ್ನು ನೋಡಿಕೊಂಡು ನನಗೆ ಓದಬೇಕು ಅಂದ್ರೆ ನನಗೆ ಆಗ್ತಾ ಇಲ್ಲ, ಅಧ್ಯಯನ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಿನಗೆ ನಿಮ್ಮ ಸಂಸಾರ ಇದೆ, ಮಕ್ಕಳಿದ್ದಾರೆ, ಇಡೀ ದೇಶದ ಜನತೆ ನೋಡ್ಕೊಳ್ಬೇಕು, ಎಷ್ಟು ಜವಾಬ್ದಾರಿ ಇದೆ ನಿನಗೆ, ಆದರೂ ಚೆನ್ನಾಗಿ ಓದಿದೆಯಲ್ಲ ನೀನು, ಹೇಗೆ ಓದಿದೆ ಅಂತ ಹೇಳಿದ. ಅದಕ್ಕೆ ಅವನು ಹೇಳಿದ, ನನಗೊಂದು 5 ನಿಮಿಷ ಕೆಲಸ ಇದೆ, ಒಂದು 5 ನಿಮಿಷ ಬಿಟ್ಟು ಬಂದು ನಿನಗೆ ಉತ್ತರ ಹೇಳ್ತೀನಿ ಅಂತ. ಸರಿ, ಹಾಗೆ ಇಲ್ಲೇ ಕೂತಿರ್ತೀನಿ. ಅವನು ಹೇಳಿದ, ಬೇಡ, ಒಂದ್ಸರ್ತಿ ನಾನು ಅರಮನೆ ಅಂತ ನೋಡಿ ಬಾ, ಚೆನ್ನಾಗಿದೆ, ಇಲ್ಲಿ ವಸ್ತು ಇಟ್ಟಿದ್ದೀನಿ ಅಂತ ಚೆನ್ನಾಗಿ ನೋಡ್ಕೊಂಡು ಬಾ ಅಂತ ಹೇಳಿದ. ಹಾಗೆಲ್ಲ ಈ ಲೈಟ್ ಎಲ್ಲ ಇರಲಿಲ್ಲ, ದೀಪದ ವ್ಯವಸ್ಥೆ. ಅದಕ್ಕೆ ಸರಿ ಅಂತ ಹೊರಟೆ. ಕೈಯಲ್ಲಿ ದೀಪ ಕೊಟ್ಟ ಅವನಿಗೆ. ಈ ದೀಪದ ಬೆಳಕಲ್ಲಿ ಎಲ್ಲ ಕಡೆ ನೋಡ್ಕೊಂಡು ಬಾ ನೀನು, ಆದರೆ ಹುಷಾರು, ದೀಪ ಆರಬಾರದು, ದೀಪ ಆಗಿದ್ರೆ ದಾರಿ ಗೊತ್ತಾಗಲ್ಲ ನಿನಗೆ, ಅದಕ್ಕೆ ದೀಪ ಸರಿಯಾಗಿ ನೋಡ್ಕೊಂಡು ಎಲ್ಲ ವಸ್ತು ನೋಡ್ಕೊಂಡು ಬಾ ನೀನು. ಸರಿ ಆಯಿತು ಅಂತ ಇವರು ಹೋದ. 10 ನಿಮಿಷ ಓಡಾಡಿಕೊಂಡು ಎಲ್ಲ ನೋಡ್ಕೊಂಡು ಬಂದು ರಾಜ ಬಂದಂತೆ. ರಾಜ ಹೇಳಿದ, ನಾನು ಹೇಳಿದ್ದಲ್ಲ, ಎಲ್ಲ ಕಡೆ ಓಡಾಡಿಕೊಂಡು ನೋಡ್ಕೊಂಡು ಬಾ ಅಂತ ಹೇಳಿದ್ದಲ್ಲ, ನೋಡಿ ಬಂದ್ಯಾ ಅಂತ ಹೇಳಿದ. ನೋಡಿದೆ ಅಂತ ಅವ್ನು ಹೇಳಿದ, ಒಂದು ಮೂಲೆಯಲ್ಲಿ ಒಂದು ವಿಗ್ರಹ ಇಟ್ಟಿದ್ದೆ ನಾನು, ಆ ವಿಗ್ರಹ ಯಾವುದು ಅಂತ ಹೇಳು ಅಂತ ಹೇಳಿದ. ನೀವು ಸ್ವಲ್ಪ ತಲೆ ಕೆರ್ಕೊಂಡ, ಗೊತ್ತಾಗಲಿಲ್ಲ ನನಗೆ. ಯಾಕೆ ನೆನಪಾಗ್ತಿಲ್ವಾ ಅಂತ. ಇಲ್ಲ ಅಂತ. ಯಾಕೆ ನೀನು ನೋಡುವ ಅಂತ ಹೇಳಿದ್ನಲ್ವ ನಾನು. ಆಗ ಅವನು ಹೇಳಿದಂತೆ, ಹೌದು ನೀನು ನೋಡುವ ಅಂತ ಹೇಳಿದ್ರಿ, ಆದರೆ ಹೋಗುವಾಗ ಇನ್ನೊಂದು ನಾನು ಹೇಳಿದೆನು. ಏನು? ಈ ದೀಪ ಆರಿ ಹೋದ್ರೆ ನಿನಗೆ ದಾರಿ ಕಾಣಲ್ಲ, ಅದಕ್ಕೆ ದೀಪ ಆರದೇ ಇರುವಂತೆ ನೋಡ್ಕೋ ಅಂತ ನೀನು ಜಾಗ್ರತೆ, ದೀಪದ ಬಗ್ಗೆ ಜಾಗ್ರತೆ ಅಂತ ಹೇಳಿದೆ ಅಲ್ವಾ. ಅದಕ್ಕೆ ನಾನು ಬೆಳಕಲ್ಲಿ ನೋಡ್ತಾ ಹೋಗಬೇಕಾದ್ರೆ ಅಕ್ಕಪಕ್ಕದಲ್ಲಿ ಸಾವಿರಾರು ವಸ್ತುಗಳಿದ್ದರೂ ಕೂಡ ದೀಪದ ಕಡೆಗೆ ನನ್ನ ಗಮನ ಇಟ್ಟುಕೊಂಡು ದೀಪ ಆರದೇ ಇರುವಂತೆ ನೋಡ್ಕೊಂಡು ಬಂದೆ ನಾನು. ಅದಕ್ಕೆ ಪಕ್ಕದಲ್ಲಿರುವ ವಸ್ತು ನೋಡ್ಲಿಕ್ಕೆ ಆಗ್ಲಿಲ್ಲ ನನಗೆ ಅಂತ ಹೇಳಿದ. ಅದಕ್ಕೆ ಆ ರಾಜ ಹೇಳಿದ, ನೀನು ಬಂದಾಗ ನಾನು ಒಂದು ಪ್ರಶ್ನೆ ಕೇಳಿದೆ ಅಲ್ವಾ, ಹೆಂಗೆ ಅಧ್ಯಯನ ಮಾಡಿದೆ ನೀನು ಅಂತ. ಅದಕ್ಕೆ ಇದೇ ಉತ್ತರ ನೋಡು ಅಂತ. ಅದರ ಅರ್ಥ ಏನು ಅಂದ್ರೆ, ಅವನು ಹೇಳಿದ, ನಿನ್ನ ಅಕ್ಕಪಕ್ಕದಲ್ಲಿ 1000 ವಸ್ತುಗಳಿದ್ರೂ ಕೂಡ ಅದರ
ಕಷ್ಟಪಟ್ಟರೆ ಮಾತ್ರ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ಆ ರಾಜ ಹೇಳಿದಂತೆ, ರಾಜ ನಾನು ಬುದ್ಧಿವಂತನಾದದ್ದು ಅಂತ. ಅದರಿಂದ ನೀವು ಬಂದಂಥ ಮಕ್ಕಳು 2 ವರ್ಷ ಈಗ ಇರ್ತೀರಾ ಅಂತಂದರೆ ಸತತವಾಗಿ ಪರಿಶ್ರಮವನ್ನು ಪಡಿ. ನಿಮ್ಮ ಪರಿಶ್ರಮವೇ ನಿಮಗೆ ಮುಂದೊಂದು ದಿವಸ ದಾರಿ ದೀಪವಾಗುತ್ತೆ. ಆ ದೀಪ ನಿಮ್ಮ ಜೀವನದ ಉದ್ದಕ್ಕೂ ಬೆಳೆಯುತ್ತೆ. ಅದರಿಂದ ನೀವು ಬಂದಿರುವಂಥವರು ನಿಮ್ಮ ತಂದೆ ತಾಯಿಗಳು ಎಷ್ಟೋ ಕಷ್ಟಪಟ್ಟಿರ್ತಾರೆ, ಕೆಲವರು ಬಡವರಿರ್ತಾರೆ, ಕೆಲವರು ಏನೋ ಸಮಸ್ಯೆಗಳಿಂದ ನಾನು ಉದ್ಧಾರ ಆಗಿ ನನ್ನ ಮಕ್ಕಳನ್ನ ಅಂದರೆ ನನ್ನ ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕು ಅನ್ನೋರು ಇರ್ತಾರೆ, ನಮ್ಮ ಅಪ್ಪನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನೋರು ಇರ್ತಾರೆ. ಒಬ್ಬೊಬ್ಬರು ಏನೇನೋ ಆಸೆ ಇಟ್ಕೊಂಡು ಬಂದಿರ್ತೀವಿ. ಬರುವಾಗ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಿಮಗೆ ಫೀಸನ್ನು ಕಟ್ಟಿ ಎಲ್ಲೆಲ್ಲೋ ಒದ್ದಾಡಿ ಸಾಲ ಸೋಲ ಮಾಡಿ ಒದ್ದಾಡಿಕೊಂಡು ತಂದು ಇಲ್ಲಿ ನಿಮಗೆ ಫೀಸ್ ಕಟ್ಟಿ ಕೂಡಿಸಿರ್ತಾರೆ. 2 ವರ್ಷದ ಜೀವನವನ್ನು ಎಂಜಾಯ್ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಬರೀ ಹರಟೆ ಮಾಡ್ಕೊಂಡಿದ್ರೆ ನಿಮ್ಮ ತಂದೆ ತಾಯಿಗಳ ಕಷ್ಟಪಟ್ಟದೆಲ್ಲ ವ್ಯರ್ಥ ಆಗುತ್ತೆ. ಆ ರೀತಿ ಆಗದಂತೆ ನಿಮ್ಮ ತಂದೆ ತಾಯಿ ಬೆವರು ಸುರಿಸಿ ಕಷ್ಟಪಟ್ಟಂತ ಒಂದೊಂದು ಪೈಸವೂ ಕೂಡ ಸಾರ್ಥಕ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ನಿಮ್ಮ ಅಧ್ಯಯನ ಇತ್ತು ಅಂತಾದರೆ ಅದು ಒಳ್ಳೆಯದಾಗುತ್ತೆ. ಹೀಗೆ ಇನ್ನು ಮುಂದೆ ಕೂಡ ನಿಮಗೆ ಆಗಾಗ ನಾನು ಹೇಳ್ತಾ ಇರ್ತೇನೆ ಕೆಲವು ಮಾತುಗಳನ್ನು. ಅದರ ಒಂದು ನೆನಪಿಟ್ಕೊಳ್ಳಿ, ನೀವು ಬಂದದ್ದು ಅಧ್ಯಯನಕ್ಕೆ. ಚೆನ್ನಾಗಿ ಅಧ್ಯಯನ ಮಾಡಿ 2 ವರ್ಷಗಳ ಕಾಲ ನಿಮ್ಮ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. 2 ವರ್ಷವೂ ಕೂಡ ನಿಮ್ಮ ಅಧ್ಯಯನದಲ್ಲಿ ಯಾವುದೇ ರೀತಿಯಾದ ವಿಘ್ನಗಳು ಅಂದರೆ ನಿಮಗೆ ಹುಷಾರು ತಪ್ಪೋದು, ಇನ್ನೊಂದು ಮತ್ತೊಂದಾಗಿ ಒಂದಷ್ಟು ದಿವಸ ಕ್ಲಾಸ್ ಹೋಗ್ಬೋದು, ಈ ರೀತಿಯ ಯಾವುದೇ ರೀತಿ ವಿಘ್ನಗಳು ಕೂಡ ನಿಮ್ಮ ಜೀವನದಲ್ಲಿ ಬರದಂತೆ ದೇವರ ಅನುಗ್ರಹದಿಂದಾಗಿ ನಿರಂತರವಾಗಿ ಒಳ್ಳೆ ಚೆನ್ನಾಗಿ ಅಧ್ಯಯನ ಮಾಡುವಂಥ ಯೋಗ ಕೊಡಲಿ. ನಿಮ್ಮ ಅಧ್ಯಾಪಕರಿಗೂ ಕೂಡ ನಿಮಗೆ ಒಳ್ಳೆಯ ರೀತಿಯ ಪಾಠವನ್ನು ಮಾಡಬೇಕು ಅನ್ನುವಂಥ ಒಳ್ಳೆಯ ಮನಸ್ಸನ್ನು ಅವರಿಗೆ ಇದ್ದೇ ಇರುತ್ತೆ. ಆದರೆ ದೇವರ ಪ್ರಾರ್ಥನೆಯಿಂದ ಇನ್ನೂ ಹೆಚ್ಚಾಗುತ್ತೆ. ಆ ದೃಷ್ಟಿಯಿಂದ ಅವರಿಗೆ ನಿಮ್ಮನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ಭಾವ ಅದನ್ನು ಅವರಿಗೆ ಕೊಟ್ಟು ನೀವು ಉದ್ಧಾರ ಆಗಬೇಕು ಅನ್ನುವಂಥ ಭಾವ ನಿಮಗೆ ಕೊಟ್ಟು ದೇವರು ಅಂತ ಈ ಎಲ್ಲದಕ್ಕೂ ಕೂಡ ಬರೀ ವ್ಯಕ್ತಿಯಲ್ಲದೆ ಶಕ್ತಿಯಾಗಿ ಇದಕ್ಕೆ ಎಲ್ಲದಕ್ಕೂ ಕೂಡ ನಾಯಕರಾಗಿ ನಮ್ಮ ಪ್ರಾಚಾರ್ಯರು ಕೂಡ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ನಿಮಗೆಲ್ಲ ಮಂಗಳವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ